ಮಹದಾಯಿ ಕಳಸಾ-ಬಂಡೂರಿ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ಉತ್ತರ ಕರ್ನಾಟಕದ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಮಲಪ್ರಭಾ, ಮಹದಾಯಿ, ಕಳಸಾ-ಬಂಡೂರಿ ರೈತ ಹೋರಾಟ ಒಕ್ಕೂಟ ಹಾಗೂ ಪಕ್ಷಾತೀತ ರೈತ ಹೋರಾಟ ಸಮಿತಿ ಆಗ್ರಹಿಸಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಸದರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಮಹದಾಯಿ ಕಳಸಾ-ಬಂಡೂರಿ ಯೋಜನೆ ಕುರಿತು ಪ್ರಧಾನಮಂತ್ರಿಗಳ ಭೇಟಿ ಮಾಡುವುದಾಗಿ ಹೇಳಿರುವುದು ಸ್ವಾಗತಾರ್ಹ. ಆದರೆ ಮಾತುಗಳಿಗೆ ಮಾತ್ರ ಸೀಮಿತವಾಗದೆ ತಕ್ಷಣವೇ ಸರ್ವಪಕ್ಷ ನಿಯೋಗವನ್ನು ಕರೆದುಕೊಂಡು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಯೋಜನೆಗೆ ಎದುರಾಗಿರುವ ಅಡೆತಡೆಗಳನ್ನು ನಿವಾರಿಸಿ ಕಾಮಗಾರಿಯನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಪೂರೈಕೆಯಲ್ಲಿ ಸಮಸ್ಯೆಯಾಗುತ್ತಿದೆ. ಕೃಷಿ ಕಾರ್ಯಗಳಿಗೆ ಬಳಸುವ ಕ್ಯಾನ್ಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ನೀಡುವುದನ್ನು ಅನೇಕ ಕಡೆ ನಿರ್ಬಂಧಿಸಲಾಗುತ್ತಿದೆ. ಇದರಿಂದ ರೈತರು ತೊಂದರೆ ಅನುಭವಿಸುತ್ತಿದ್ದು, ಮೊದಲಿನಂತೆ ಕ್ಯಾನ್ ಮೂಲಕ ರೈತರಿಗೆ ಇಂಧನ ಪೂರೈಸುವ ವ್ಯವಸ್ಥೆ ಪುನಃ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ರೈತರಿಗೆ ಎಫ್ಐಡಿ ಮೂಲಕ ಮಾತ್ರ ಗೊಬ್ಬರ ವಿತರಣೆ ಮಾಡುವ ಕ್ರಮವನ್ನು ಕೈಬಿಡಬೇಕು. ಎಲ್ಲ ಸಹಕಾರಿ ಸಂಘಗಳು, ಗೊಬ್ಬರ ಅಂಗಡಿಗಳು ಹಾಗೂ ಸೊಸೈಟಿಗಳಲ್ಲಿ ಎಲ್ಲ ವಿಧದ ರಸಗೊಬ್ಬರಗಳನ್ನು ಕೊರತೆಯಾಗದಂತೆ ಲಭ್ಯವಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮುಂಗಾರು ಹಂಗಾಮಿನ ಹೆಸರು, ಸೋಯಾಬೀನ್, ಗೋವಿನ ಜೋಳ ಸೇರಿದಂತೆ ವಿವಿಧ ಬೆಳೆಗಳ ಬೀಜಗಳು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಮರ್ಪಕವಾಗಿ ಲಭ್ಯವಿಲ್ಲ. ರೈತರಿಗೆ ತಕ್ಷಣವೇ ಗುಣಮಟ್ಟದ ಬೀಜಗಳನ್ನು ವಿತರಿಸುವ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಒಂದೇ ಭೂಮಿ, ಒಂದೇ ಬೆಳೆ ಹಾಗೂ ಒಂದೇ ಮಳೆಯ ಪರಿಸ್ಥಿತಿ ಇದ್ದರೂ ರೈತರಿಗೆ ವಿಭಿನ್ನ ರೀತಿಯಲ್ಲಿ ಬೆಳೆ ವಿಮೆ ವಿತರಿಸಿರುವುದು ಸರಿಯಲ್ಲ. ಸರ್ಕಾರ ಹಾಗೂ ವಿಮಾ ಕಂಪನಿಗಳು ತಕ್ಷಣ ಪರಿಶೀಲನೆ ನಡೆಸಿ ಉಳಿದ ಎಲ್ಲಾ ಅರ್ಹ ರೈತರಿಗೆ ಬೆಳೆ ವಿಮೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ನವಲಗುಂದದಲ್ಲಿ ಪ್ರತ್ಯೇಕ ಎಪಿಎಂಸಿ ವ್ಯವಸ್ಥೆ ಅಗತ್ಯವಿದ್ದು, ಅಣ್ಣಿಗೇರಿ ಎಪಿಎಂಸಿಯಿಂದ ಪ್ರತ್ಯೇಕವಾಗಿ ನವಲಗುಂದಕ್ಕೆ ಸ್ವತಂತ್ರ ಎಪಿಎಂಸಿ ಮಂಜೂರು ಮಾಡಬೇಕು. ನವಲಗುಂದ ತಾಲೂಕಿನಲ್ಲಿ ಅಗ್ನಿಶಾಮಕ ಕೇಂದ್ರದ ಕೊರತೆ ಇದ್ದು, ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ತಕ್ಷಣವೇ ಅಗ್ನಿಶಾಮಕ ಇಲಾಖೆಯನ್ನು ಮಂಜೂರು ಮಾಡಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ನವಲಗುಂದದಲ್ಲಿ ರೈತ ಸಂಪರ್ಕ ಕೇಂದ್ರವೇ ಇಲ್ಲದಿರುವುದರಿಂದ ರೈತರಿಗೆ ಕೃಷಿ ಮಾಹಿತಿ ಹಾಗೂ ಸೌಲಭ್ಯಗಳು ಸಿಗುತ್ತಿಲ್ಲ. ಆದ್ದರಿಂದ ತಕ್ಷಣವೇ ರೈತ ಸಂಪರ್ಕ ಕೇಂದ್ರವನ್ನು ಆರಂಭಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರಗೌಡ ಬಿ ಪಾಟೀಲ್, ಕರಿಯಪ್ಪ ತಳವಾರ್, ಶ್ರೀಕಾಂತ್ ಜಾವೂರ್, ಪಕೀರಗೌಡ್ರ ಬಸನಗೌಡ್ರ, ಸಂಗಪ್ಪ ನೀಡವಣಿ, ರವಿ ತೋಟದ್, ಬಸಪ್ಪ ಮುಫೈನವರ, ನಿಂಗಪ್ಪ ತೋಟದ್, ಯಲ್ಲಪ್ಪ ತಡಲಿ, ಉಲವಪ್ಪ ಮುಗಳಿ, ಹನುಮಂತಪ್ಪ ಕಾಣಾಪುರ, ಗಂಗಪ್ಪ ಸಂಗಟಿ, ಶಿದಲಿಂಗಪ್ಪ ಹಳಾದ್, ಗೋವಿಂದರೆಡ್ಡಿ ಮೊರಬದ್ ಇನ್ನೂ ಉಪಸ್ಥಿತರಿದ್ದರು. ನಾಗರಾಜ ಗೊಬ್ಬರಗುಂಪಿ, ಕರಾಳ ಸತ್ಯ ನ್ಯೂಸ್, ನವಲಗುಂದ.